ಹಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ. ಇಂದು ಹೇಳಲಿರುವ ವಿಷಯ ಶ್ರಾವಣ ಸೋಮವಾರ ಶಿವನ ಪೂಜೆ ಮತ್ತು ಉಪವಾಸ ಏಕೆ ಮಾಡಬೇಕು ಎಂದು. ಸೋಮ ಎಂದರೆ ಚಂದ್ರ. ಶಿವನ ಜಟೆಯಲ್ಲಿ ಚಂದ್ರನನ್ನು ಧರಿಸಿರುವುದರಿಂದ ಶಿವನಿಗೆ ಸೋಮಶೇಖರ ಎಂದು ಕರೆಯುತ್ತಾರೆ. ಶ್ರಾವಣ ಮಾಸವು ಶಿವನ ಆರಾಧನೆಗೆ ಅತ್ಯಂತ ಪವಿತ್ರವಾದ ಮಾಸವೆಂದು ಹಿಂದೂ ಸಂಪ್ರದಾಯದಲ್ಲಿ ಇದೆ. ಶ್ರಾವಣ ಸೋಮವಾರದ ಪೌರಾಣಿಕ ಕಥೆಯನ್ನು ಒಂದು ಹೇಳುತ್ತೀನಿ, ಕೇಳಿ. ಒಂದು ಕಾಲದಲ್ಲಿ ಒಬ್ಬ ಶಿವಭಕ್ತ ವ್ಯಾಪಾರಿ ಇದ್ದನು. ಅವನು ಪ್ರತಿದಿನ ಪರಮೇಶ್ವರನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು. ಆದರೆ ಅವನಿಗೆ ಮಕ್ಕಳಿರಲಿಲ್ಲ. ಇದರಿಂದ ಅವನು ಮತ್ತು ಅವನ ಪತ್ನಿ ಬಹಳ ದುಃಖಿತರಾಗಿದ್ದರು. ಒಂದು ದಿನ ಅವನು ಶಿವಾಲಯಕ್ಕೆ ಹೋಗಿ ಶ್ರಾವಣ ಮಾಸದ ಸೋಮವಾರಗಳಲ್ಲಿ ಉಪವಾಸ ಮಾಡಿ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತೇನೆ ಎಂದು ಸಂಕಲ್ಪ ಮಾಡಿದನು. ಪ್ರತಿಯೊಂದು ಸೋಮವಾರವೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬಿಲ್ವಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಜಪಿಸುತ್ತಿದ್ದನು. ಅವನ ಭಕ್ತಿಗೆ ಸಂತುಷ್ಟನಾದ ಪರಮೇಶ್ವರನು ಅವನಿಗೆ ದರ್ಶನ ನೀಡಿ, ನಿನ್ನ ಭಕ್ತಿಯಿಂದ ನಾನು ಸಂತೋಷನಾಗಿದ್ದೇನೆ, ನಿನ್ನ ಮನದ ಇಷ್ಟಾರ್ಥ ನೆರವೇರಲಿ ಎಂದು ಆಶೀರ್ವದಿಸಿದನು. ಕಾಲಕ್ರಮೇಣ ಅವನಿಗೆ ಸಂತಾನ ಪ್ರಾಪ್ತವಾಯಿತು. ಆ ದಿನದಿಂದ ಶ್ರಾವಣ ಸೋಮವಾರದಂದು ಶಿವನನ್ನು ಪೂಜಿಸಿ ಉಪವಾಸ ಮಾಡುವ ಸಂಪ್ರದಾಯವು ಇನ್ನಷ್ಟು ಪ್ರಸಿದ್ಧವಾಯಿತು ಎಂದು ಜನಪದ ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗುತ್ತದೆ. ಶ್ರಾವಣ ಸೋಮವಾರದಂದು ಶಿವಲಿಂಗಕ್ಕೆ ನೀರು, ಹಾಲು, ಬಿಲ್ವಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಪೂಜೆ ಮಾಡಬೇಕು. ಶ್ರಾವಣ ಸೋಮವಾರ ಭಕ್ತಿ ಶ್ರದ್ಧೆಯಿಂದ ಉಪವಾಸ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ ಎಂದು ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗುತ್ತದೆ. ಉಪವಾಸ ಎಂದರೆ ಕೇವಲ ಆಹಾರ ಸೇವನೆ ಮಾಡುವುದೇ ಬಿಡುವುದಲ್ಲ. ಕೆಟ್ಟ ಆಲೋಚನೆ, ಕೋಪ, ಅಸೂಯೆಗಳನ್ನು ದೂರವಿಟ್ಟು ಶಿವನ ಸ್ಮರಣೆಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಆ ಶಿವನು ಈಡೇರಿಸುತ್ತಾನೆ. ಓಂ ನಮಃ ಶಿವಾಯ. ಎಲ್ಲರೂ ಶ್ರಾವಣ ಸೋಮವಾರದಂದು ಶಿವನನ್ನು ಆರಾಧಿಸಿ ಶಿವನ ಕೃಪೆಗೆ ಪಾತ್ರರಾಗಿ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.